ಪಶ್ಚಿಮ ಬಂಗಾಳದಲ್ಲಿ ಬಿಗಡಾಯಿಸಿದ ರಾಜಕೀಯ ಬಿಕ್ಕಟ್ಟು. ಕೆಲವೇ ಕ್ಷಣಗಳಲ್ಲಿ ಸೋನಿಯಾ ಭೇಟಿಯಾಗಲಿರುವ ಮಮತಾ ದೆಹಲಿ ನಿವಾಸದಲ್ಲಿ ಭೇಟಿಯನ್ನ ಮಾಡ್ತಾರೆ. ಮಾಜಿ ಸಿಎಂ ತೀವ್ರ ಕುತೂಹಲ ಮೂಡಿಸಿದ ಉಭಯ ನಾಯಕರ ಭೇಟಿ ದೊಡ್ಡ ವಿಚಾರವನ್ನೇ ಹೊತ್ತು ತಂದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಬ್ಬರು ಉಭಯ ನಾಯಕರು ಭೇಟಿಯನ್ನ ಮಾಡ್ತಾ ಇರುವುದು ಸಾಕಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಇತ್ತ ಕೋಲ್ಕತ್ತಾದಲ್ಲಿ ಮಮತಾ ಮನೆಗೆ ನುಗ್ಗಿದಂಥ ಸಿಐಡಿ ಟೀಮ್ ಶಾಸಕರ ಸಹಿಯನ್ನೇ ನಕಲಿ ಮಾಡಿರುವಂಥ ಆರೋಪ ಹಿನ್ನೆಲೆ ಮಮತಾ ಬ್ಯಾನರ್ಜಿ ಮನೆಯಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ ಸಿಐಡಿ. ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡುವ ನಕಲಿ ಸಹಿ, ಟಿಎಂಸಿ ಶಾಸಕರ ಸಹಿಯನ್ನ ನಕಲಿ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಸ್ಪೀಕರ್ಗೆ ಸಲ್ಲಿಸಿರುವಂತಹ ಪತ್ರದಲ್ಲಿ ನಕಲಿ ಸಹಿ ಮಾಡಿರುವಂಥ ಆರೋಪ ಇವರ ಮೇಲಿದೆ. ಹಾಗಾಗಿ ಒಂದು ಕಡೆ ಸಿಐಡಿ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೋನಿಯನ್ನ ಭೇಟಿ ಆಗ್ತಾರೆ ಮಮತಾ. ಇದೇ ವಿಚಾರವಾಗಿ ಭೇಟಿ ಆಗಬಹುದು ಎಂಬ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ಮನೆಯಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ ಸಿಐಡಿ. ಯಾವಾಗ ಅವರ ರಾಜಕೀಯ ಸ್ಥಿತಿಗತಿ ಎಲ್ಲವೂ ಕುಗ್ಗು ಹೋಯ್ತೋ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ಟೈಮಲ್ಲಿ ಯಾವತ್ತೂ ಹಿಂಗೆ ಆಗಿರಲಿಲ್ಲ. ಸಿಐಡಿ ಅದು ಇದು ಅಧಿಕಾರವನ್ನು ಕಿತ್ಕೊಳ್ಳೋದು, ಈಗ ಹೊಸದೊಂದು ಬದಲಾವಣೆ ಆಗ್ತಾ ಇದೆ. ಒಂದು ಕಡೆ ಅವರ ಮನೆಯಲ್ಲಿ ಸಿಐಡಿ ಅವರು ಶೋಧವನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಸಹಿಯನ್ನೇ ನಕಲಿ ಮಾಡಿರುವಂಥ ಆರೋಪ ಇವರ ಮೇಲಿದೆ. ಹಾಗಾಗಿ ಕೋಲ್ಕತ್ತಾದಲ್ಲಿ ಮಮತಾ ಮನೆಗೆ ನುಗ್ಗಿ ಸಿಐಡಿ ಟೀಮ್ ಎಲ್ಲ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಉಭಯ ನಾಯಕರ ಭೇಟಿ ಯಾವ ವಿಚಾರವಾಗಿ ಮಾತನಾಡಬಹುದು, ಹಂಗೆಲ್ಲ ಸುಮ್ಮನೆ ಮೀಟ್ ಆಗುವಂತಹ ಮಾತೇ ಇಲ್ಲ. ಇದೇ ವಿಚಾರವಾಗಿ ಮೀಟ್ ಮಾಡಬಹುದಾ ಅಥವಾ ರಾಜಕೀಯದ ಬಗ್ಗೆ ಚರ್ಚೆಗಳನ್ನ ಮಾಡಬಹುದಾ? ದೆಹಲಿಯ ನಿವಾಸದಲ್ಲಿ ಭೇಟಿ ಮಾಡ್ತಾರೆ ಮಾಜಿ ಸಿಎಂ. ತೀವ್ರ ಕುತೂಹಲವನ್ನ ಮೂಡಿಸಿದ ಉಭಯ ನಾಯಕರ ಭೇಟಿ. ಒಂದು ಕಡೆ ಮನೆಗೆ ನುಗ್ಗಿ ಎಲ್ಲ ಶೋಧವನ್ನ ನಡೆಸ್ತಾ ಇದ್ದಾರೆ. ಅದೊಂದು ಭೀತಿ ಆದರೆ ಈಗ ಇಬ್ಬರು ಏನು ಮಾತುಕತೆಗಳನ್ನ ಮಾಡಬಹುದು? ಸಣ್ಣ ಸಣ್ಣ ವಿಚಾರಕ್ಕೆ ಖಂಡಿತ ಸಹ ಇವರು ಭೇಟಿ ಆಗೋದಿಲ್ಲ. ಟಿಎಂಸಿ ಶಾಸಕರ ಸಹಿಯನ್ನ ನಕಲಿ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡಬಹುದಾ? ಸ್ಪೀಕರ್ಗೆ ಸಲ್ಲಿಸಿರುವಂತಹ ಪತ್ರದಲ್ಲಿ ನಕಲಿ ಸಹಿ ಮಾಡಿರುವಂಥ ಆರೋಪ ಇವರ ಮೇಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟ್ ಮಾಡ್ತಾರೆ, ಮಾತನಾಡ್ತಾರೆ. ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ ಇಬ್ಬರು ಉಭಯ ನಾಯಕಿಯರ ಭೇಟಿ. ಒಂದು ಸಾರಿ ಏನಾದರೂ ಮಮತಾ ಬ್ಯಾನರ್ಜಿ ಅವರು ಯಾವುದೇ ವಿಚಾರ ಕೈ ಹಾಕಿದ್ರು ಅಂತ ಹೇಳಿದ್ರೆ ಅದು ಆಗಲೇಬೇಕು. ಇಷ್ಟು ವರ್ಷನೂ ಹಾಗೇ ಮಾಡ್ಕೊಂಡು ಬಂದಿದ್ದು. ಅದೇ ವಿಚಾರವಾಗಿ ಬಗ್ಗು ಬಡಿತೀವಿ ಅಂಥೇಳಿ ಈಗಿರುವಂಥ ಪಕ್ಷ ಅವರ ಬೆನ್ನತ್ತಿ ಹೋಗ್ತಾ ಇದೆ. ಇದೇ ಒಂದು ರಾಜಕೀಯ ಸಮಾಚಾರಗಳು ಪಶ್ಚಿಮ ಬಂಗಾಳದಲ್ಲಿ ಭುಗಿಲೇ ಹೇಳ್ತಾ ಇದೆ. ಆ ರಾಜಕೀಯ ಪರಿಸ್ಥಿತಿಗಳು ಇನ್ನೂ ಸಹ ತಣ್ಣಗಾಗುವಂಥ, ಶಮನವಾಗುವಂಥ ಪರಿಸ್ಥಿತಿ ಇನ್ನೂ ಸಹ ಇಲ್ಲ. ಎರಡು ಪಕ್ಷಗಳ ನಡುವೆ ದಿನದಿಂದ ದಿನಕ್ಕೆ ಕಿಚ್ಚುಗಳು ಹತ್ಕೊಂಡು ಉರಿತಾನೆ ಇದೆ. ಒಂದು ಕಡೆ ಅದೇ ವಿಚಾರವಾಗಿ ಮಾತನಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಇದೊಂದು ಗಲಾಟೆ ಏನಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡುವಲ್ಲಿ ನಕಲಿ ಸಹಿ ಎನ್ನುವಂಥ ವಿಚಾರ ಆರೋಪ ಏನು ಕೇಳಿ ಬರ್ತಾ ಇದೆ. ಅದೇ ವಿಚಾರವಾಗೂ ಸಹ ಮಾತನಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಅವ್ರ ಮನೆಯಲ್ಲಿ ಸಿಐಡಿ ಶೋಧವನ್ನ ನಡೆಸ್ತಾ ಇದೆ. ಹಿಂಗಾಗಿಯೂ ಭೀತಿಯಿಂದ ಮೀಟ್ ಆಗಬಹುದು, ಆಗ್ತಾರೆ, ಖಂಡಿತ ಆಗ್ತಾರೆ. ಜೊತೆಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಬಹುದು. ಜೊತೆಗೆ ಏನೆಲ್ಲ ಸಲಹೆಗಳನ್ನ ಕೊಡಬಹುದು, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ.